ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಾಬಾ ಬುಡನ್ ಶಾವಲಿ ದರ್ಗಾ ಟ್ರಸ್ಟ್ ಕಮಿಟಿ ಜಮೀನಿನ ಕ್ಷೇತ್ರದ ತಿದ್ದುಪಡಿ ಮಾಡಿದ್ದು ಹಿಂಪಡೆಯುವಂತೆ ಆಗ್ರಹಿಸಿ ಮುಸ್ಲಿಂ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ಥಳೀಯ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನಾ ಸಮಾವೇಶ ನಡೆಯಿತು. ಈ ವೇಳೆ ಮಾತನಾಡಿದ ಮುಸ್ಲಿಂ ಮುಖಂಡ ಅಮೀರ್ ದೇವಡಿ, ನಮ್ಮ ಪೂರ್ವಜರ ಕಾಲದಿಂದಲೂ ಬಾಬಾ ಬುಡನ್ ಶಾವಲಿ ದರ್ಗಾ ಟ್ರಸ್ಟ್ ಜಾಗ 8 ಗುಂಟೆ ಇದ್ದ ಜಮೀನನ್ನ 5 ಗುಂಟೆ ಅಂತ ಕಾಣದ ಕೈಗಳು ತಿದ್ದುಪಡಿ ತಂದಿರುವುದು ಹಿಂದೂ ಮುಸ್ಲಿಮರ ಧಾರ್ಮಿಕ ಆಸ್ತಿ ಕಬಳಿಸುವ ತಂತ್ರವಾಗಿದೆ. ಕೂಡಲೇ ಈ ತಿದ್ದುಪಡಿ ರದ್ದು ಮಾಡಬೇಕು, ಇಲ್ಲವೇ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದರು. ದಿವಂಗತ ಸೋಮಲಿಂಗಪ್ಪ ಜಕಾತಿಯವರು ಬಾಬಾ ಬುಡನ್ ಶಾವಲಿ ದರ್ಗಾ ಹೆಸರಿನಲ್ಲಿ ಪೂರ್ವಜರಿಗೆ ಅರ್ಪಿಸಲಾದ ಆಸ್ತಿಯಾಗಿದೆ. ಸೂಫಿ ಸಂತರ ಕಾಲದಿಂದಲೂ ಹಾಗೂ ತಲತಲಾಂತರದಿಂದ ಹಿಂದೂ ಮುಸ್ಲಿಂ ಸಮಾಜ ಬಾಂಧವರಿಂದ ಭಾವೈಕ್ಯತೆಯ ಸಂಕೇತವಾಗಿ ಬಾಬಾ ಬುಡನ್ ಶಾವಲಿ ದರ್ಗಾ ಉರಸ್ ಮಾಡಿಕೊಂಡು ನಿರ್ವಹಣೆ ಇದನ್ನ ಕಬಳಿಸುವ ಹುನ್ನಾರ ನಡೆಸುತ್ತಿದೆ ಎಂದು ದೂರಿದರು. ನಂತರ ತಹಸೀಲ್ದಾರ್ ಎಂವಿ ಗುಂಡಪ್ಪಗೋಳ್ ಮೂಲಕ ಬೈಲಹೊಂಗಲದ ಉಪವಿಭಾಗಾಧಿಕಾರಿ ಹಾಗೂ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ವರದಿ ದತ್ತಾರಾಮ್ ಬಿ, ಶ್ರೇಯಾ ನ್ಯೂಸ್ ಕನ್ನಡ, ಯರಗಟ್ಟಿ. ಪ್ರಕರಣ ಬಗ್ಗೆ ಮೊನ್ನೆ ಸುಮಾರು ನಾವು ನಮ್ಮ CPI ಸಾಹೇಬರು ಮುನ್ಸಿಪಾಲಿಟಿ ಅಧಿಕಾರಿಗಳು ನಾವು ಕೂರಿಸಿಕೊಂಡು ನಿಮ್ಮ ಮುಖಂಡರಿಗೂ ಒಂದು ನಾವು ವಿಶ್ವಾಸ ಹೇಳಿಕೊಂಡು ಪೂರ್ಣ ಪ್ರಮಾಣದಲ್ಲಿ ದಾಖಲಾತಿಗಳನ್ನು ತಿಳಿಸಿ ನಾವು ಪರಿಶೀಲನೆ ಮಾಡಿದ್ವಿ. ಇನ್ನೂ ಸ್ವಲ್ಪ ನಮಗೆ ಪರಿಶೀಲನೆ ಮಾಡೋಕ್ಕೆ ಅವಕಾಶ ಬೇಕಾಗಿದೆ. ಈಗ ಅದನ್ನು ಮೊದಲನೇದಾಗಿ ಈಗ ಮೊದಲ ಸರ್ವೆ ಮಾಡಿಸಿ ದಾಖಲಾತಿಗಳನ್ನ ವೆರಿಫೈ ಮಾಡಿ ಅದ್ರ ಬಗ್ಗೆ ಒಂದು ಸೂಕ್ತ ಒಂದು ಏನಾದ್ರು ಕ್ರಮ ತಗೋತೀವಿ. ಅಲ್ಲಿವರೆಗೆ ಏನು ಮಾಡ್ತೀವಿ, ಆ ಜಾಗದಲ್ಲಿ ಯಾವುದೇ ರೀತಿ ಅಲ್ಲಿ ಜವಾಬ್ದಾರಿ ನಮಗೆ. ಈಗಾಗಲೇ ಚರ್ಚೆ ಮಾಡಿದ್ದಾರೆ ಸರ್, ಅವಾಗ ಅದರಾಗ ನಿಮ್ಗೆ ಎಷ್ಟು ಮಟ್ಟಿಗೆ ಇದ್ರ ಮೇಲೆ ವಿಶ್ವಾಸ ಬಂದಿದೆ? ಇಲ್ಲ, ಇದೇನಾಗಿದ್ದಾರೆ 1973ರಲ್ಲಿ ಇದು ಏನೇ ಆಗಿದೆ. 76ರಲ್ಲಿ ಇವರಿಗೆ 8 ಗುಂಟೆ ಅಂತ ಅಲ್ಲಿ ಬಿಟ್ಕೊಟ್ಟಾರ. ಅಲ್ಲಿ ಏನಾಗಿದೆ 5 ಗುಂಟೆ ಅಂತ ಆಗಿದೆ. ಮತ್ತೆ ಎಂಟ್ರಿ 77ರಲ್ಲಿ ಒಂದು ಆದೇಶ ಆಗಿದೆ, ಮತ್ತೆ 92ರಲ್ಲಿ ಒಂದು ಆದೇಶ ಆಗಿದೆ. ಈ ಆದೇಶಗಳನ್ನ ನಾವು ಪೂರ್ವ ಪ್ರಮಾಣದಲ್ಲಿ ಇವುಗಳನ್ನ ಎಲ್ಲವನ್ನು ಪರಿಶೀಲನೆ ಮಾಡಬೇಕು. ಆದ್ರೆ ಅದು ಮೊದಲ ಈಗ ಸರ್ವೆ ಮಾಡ್ಕೋಬೇಕಾಯ್ತು. ಅಂದ್ರೆ ಆ ಲ್ಯಾಂಡ್ ಎಷ್ಟದ ಅಲ್ಲಿ ನೋಡ್ಕೊಂತ ಇದ್ರ ಬಗ್ಗೆ ಏನೈತೆ ನಾವು ಪರಿಶೀಲನೆ ಮಾಡ್ತೀವಿ.